ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ. ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ. ಏನಂದರೆ ಇದು 50 ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ. ಅಂದರೆ ನಾನು ಹೇಗಿದ್ದೆ, ಈಗಿನ ಜನ್ರೇಷನ್ನು ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿನುವಾಗ ನಾನು ರೋಮಾಂಚನ ಆಗ್ಬಿಡ್ತು. ಒಂದು ಸೆಕೆಂಡು, ಚೋಮನ ದುಡಿ ಸರ್ ಅನ್ನುವಾಗ ನನ್ನ 2ನೇ ಸಿನಿಮಾ. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನಗೆ ಒಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ. ಬಹುಶಃ 50ನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ, ಬೇರೆ ಬೇರೆ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನಿಟ್ಕೊಂಡು ಟೈಟ್ಲನ್ನಿಟ್ಟು ಮಾಡುವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರಲಿಲ್ಲ. ಚೋಮನ ದುಡಿನುವಾಗ ನಂದೇನು ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರೆಲ್ಲ ಸೇರ್ಕೊಂಡು, ನಿಂದು ದುಡಿ ಪಾತ್ರ ಅಂದರು. ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ. ಮಾಡ್ತೀನಿ, ಮೀಟಿಂಗ್ ಅಲ್ಲಿ. ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ನನ್ನ ಚೋಮನ ಮಗನೋ ಚೋಮನ ಚಿಕ್ಕಪ್ಪನೋ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ದುಡಿಯಿಂದಂದರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದರೆ ಆ ದುಡಿ ಉರುಳ್ಕೊಂಡು ಬಂದು ಕ್ಯಾಮ್ರಾ ಬಂದಿರುತ್ತೆ, ಶಬ್ದ ನಿಂತೋಗುತ್ತೆ. ಅಂದರೆ ಅದನ್ನು ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮನ ಮಗಳು ಬೆಳ್ಳಿ, ಚೆನ್ನಿಯ ಅಣ್ಣ ಬರೀ ಕಾಯಿಲೆ, ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ. ಆಮೇಲೆ ನಾಗ ಕಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಸಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತು ಆ ಪಾಣೆಮಂಗಳೂರು ಊರು ನನಗೆ ತುಂಬ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು, ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ಡು ಕಮ್ಮಿ. ಜಿಗಣೆ ಕಚ್ಚಿದ್ದೆ ಅಷ್ಟೇ ಚೋಮನ ದುಡಿನಲ್ಲಿ, ಅಷ್ಟೇ ಬ್ಲಡ್ಡು. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ಡು ಜಾಸ್ತಿ ಇದೆ. ಇಲ್ಲ ಅದು ಬೇಕು ಅಂದರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಕೊಳ್ಳೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅವನು ಕ್ರಿಶ್ಚಿಯನಾಗಿ ಹೋಗ್ಬಿಡ್ತಾನೆ. ಯಾರೋ ಗುರುವ ಕ್ರಿಶ್ಚಿಯನಾಗಿ ಹೋದ್ಮೇಲೆ ಚೋಮ ಮಗನಾದ್ರೂ ನೋಡ್ಕೊಂಡು ಬರೋಣ ಅಂತ ಹೋದಾಗಲೇ ಪಂಜುರ್ಲಿ ಬರೋದು, ಅಂದರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಆಗಿ. ನನಗನ್ಸತ್ತೆ ನಾಗನ ಕಾಳನ ಕರೆಕ್ಟಾಗಿದೆ ನೋಡಿ ಟೈಟ್ಲು. ಕಾಳನ್ಗೆ ಬದುಕಿದಾನೆ ಅವನು, ಬೆಳ್ಳಿ ಬದುಕಿದ್ದಾರೆ. ಒಂದು ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯೂ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿ ಇಲ್ಲ ಬಿಡಿ. ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಕೇಳಿದ್ರು, ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ, ನಾವು ಬಂದಂಥ ಸಿನಿಮಾದಲ್ಲಿ ಅವರ ಬರೀ ಲವ್, ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾಯಿತ್ತು. ಈಗ ನ್ಯೂಕ್ಲಿಯಸ್ ಬೇರೆ ಥರ ಆಗ್ಬಿಟ್ಟಿದೆ, ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅದೊಂಥರ ಕಿಚ್ಚು. ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನಾನು ಅಬ್ಸರ್ವ್ ಮಾಡ್ತಾ ಬಂದೆ,
ಸ್ವಲ್ಪ ಬೇಗ ಹೋಗಿ ಲೇಟ್ ಆಗುತ್ತೆ ಅಂತ. ಡ್ರೈವರ್ ಫಾಸ್ಟ್ ಇದ್ದಾನೆ, ಪಕ್ಕದವರೆಲ್ಲ ಬೈತಾ ಇದ್ದಾರೆ, ನೋಡ್ಕೊಂಡು ನೋಡ್ಸಯ್ಯ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದೇ ಹೊರಟೋಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದರೆ, ನಮಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ, ಸಿನಿಮಾಗಳು ಓಡ್ತಾ ಇಲ್ಲ ಅಂತಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟ್ರಲ್ಲಿ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ಮಾತು ಹೇಳಿದ್ರು ನಮ್ಮ ಸ್ನೇಹಿತರು, ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು. ಇವತ್ತು ತುಂಬ ಮುಖ್ಯ. ಇವತ್ತು ಕನ್ನಡಕ್ಕೆ ಯಾವತ್ತು ಸೋಲಿಲ್ದಂಗೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದನ್ನು ನಾನು ಹೋಗ್ತೀನಿ. ಅಂದರೆ ನಮಗೆ ಗೊತ್ತಿಲ್ಲ ಅಂತ ಅನ್ನೋಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗೆ ಗೊತ್ತಿದೆ, ನೀವು ಗೊತ್ತುಪಡಿಸ್ಕೊಳ್ಳಿ, ನೀವು ಯಾವ ನೆಲದಲ್ಲಿ ಇದ್ದೀರಾ, ಆ ನೆಲದ ಸೊಗಡೇನು, ನೆಲದ ಒಂದು ಗುಣ ಏನು. ಯಾಕೆಂದರೆ ಬಹುಶಃ ಇದೊಂದು ಕಾದಂಬರಿ ಚೋಮನ್ ದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ಶಿವರಾಮ್ ಕಾರಂತರ ಕೃತಿ. ಈ ಸಿನಿಮಾ ಮಾಡಿದ ಮೇಲೆ ಇದನ್ನು ಸಿನಿಮಾ ಮಾಡಿದವರು ಉಡುಪಿಯ ಇವರೆಲ್ಲ ಮಾಡಿದ್ರು, ಬಿ ವಿ ಕಾರಂತರ ಅವರ ಡೈರೆಕ್ಟ್ರು, ಕಾಟ್ಪಾಡಿನೇ ಅಂತ ಪ್ರಜಾ ಪಿಕ್ಚರ್ಸ್ ಪ್ರಜಾ ಪಿಕ್ಚರ್ಸ್. ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು 3 ಲಕ್ಷದಲ್ಲಿ. ಬಹುಶಃ 3 ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅದು ಕಾರಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡೂ ಕಾರಂತರನ್ನು ನೆನಪಿಸ್ಕೋಬೇಕಾಗುತ್ತೆ. ಒಂದು ವಾಸುದೇವರಾಗೂ, ಆಮೇಲೆ ಬರ್ತೀನಿ ವಿಷಯ. ಬಿ ವಿ ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು. ಅವರು ಕಾರ್ನಾಟರ ಜೊತೆ ವಂಶವೃಕ್ಷ ಮಾಡಿದರು. ಆಮೇಲೆ ಕಾಡನ್ನ ಇವರು ಮಾಡ್ತಾರೆ, ಯಾರು ಮಾಡ್ತಾರೆ, ಗಿರೀಶ್ ಮಾಡ್ತಾರೆ. ಅದು ನನ್ನ ಮೊದಲನೇ ಸಿನಿಮಾ. ಎರಡನೇ ಸಿನಿಮಾ ಕಾರಂತರ ಮಾತ್ರ ಮಾಡ್ತಾರೆ, ಅದು ಚೊಮ್ಮನುದ್ರಲ್ಲಿ. ಮೂರನೇ ಸಿನಿಮಾ ಇಬ್ಬರು ಸೇರಿ ಮಾಡ್ತಾರೆ, ತಬಲಿನ. ಅಲ್ಲಿ ಕಾರಂತರು ಇದ್ದಾರೆ, ಗಿರೀಶ್ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮ್ರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಬಿ ವಿ ಕಾರಂತ ಗೊತ್ತಿಲ್ಲ. ನಾಟಕದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ ಮಾಡೋದು. ಗಿರೀಶ್ ಕಾಸರವಳ್ಳಿ ಸರ್ ಸ್ಟಾರ್ಟ್ ಕ್ಯಾಮ್ರಾ ಹೇಳಬೇಕು ಸರ್, ನೀವು ಹೇಳಿ ಅವರು ಹೇಳಿದ್ಮೇಲೆ ಕಟ್ ಅಂತ ಹೇಳಿ, ಸಾಕು ಇಲ್ಲ ಸರ್ ಕಟ್ಟು ಸರ್ ಅಂದರೆ, ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಬೇಕಾಗಿರೋದು ನಟನೆ ಅಥವಾ ಭಾವನೆ. ತುಂಬ ಚೆನ್ನಾಗಿ ಮಾಡಿದ್ರು. ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸಿದಾಗ ಶಿವರಾಮ್ ಕಾರಂತರೆ ಸಿನಿಮಾ ಸುಮಾರಾಗಿದೆ, ಚೆನ್ನಾಗಿಲ್ಲ ಅಂದ್ಬಿಟ್ರು. ಯಾಕೆಂದರೆ ಪ್ರತಿಯೊಬ್ಬ ಕೃತಿ ಬರೆಯೋರ್ಗೂ ಅವರ ಕಲ್ಪನೆನೇ ಬೇರೆ, ಸಿನಿಮಾದ ಸಮಯನೇ ಬೇರೆ. ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹಿಂಗೆ ಬರೆದ್ರು ಕೂಡ ಅದನ್ನು 2 ಗಂಟೆ ಕಾಲದಲ್ಲಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ, ಸ್ಕ್ರೀನ್ ಪ್ಲೇ ರೈಟರ್ ಮಾತ್ರ ಇರುತ್ತೆ. ಇದನ್ನು ನೋಡಿ ಮಾಡಬೇಕಾಗತ್ತೆ. ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ. ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ, ಕಾಳ ತೀವ್ರಗಾಮಿಯಾಗಿದ್ದಾರೆ. ಈ ಯಂಗ್ಸ್ಟರ್ಸು ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಅವರಿಗೆ ನಮಗೂ ಒಂಥರ ಅನ್ಸುತ್ತೆ, ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ, ನಾವು ಹೇಗಿದ್ವಿ ಅನ್ನೋದು ನೋಡೋದು. ತುಂಬ ಕಾಲ ಬದಲಾವಣೆ ಆಗಿದೆ. ಅವತ್ತಿನ ರಾಜಕೀಯ ಇವತ್ತಿಲ್ಲ. ಅವತ್ತೊಂಥರ ಇತ್ತು, ಅವತ್ತು ಸ್ಟೇಟ್ಸ್ಮೆಂಟ್ರಲ್ಲೆಲ್ಲ ಇತ್ತು. ಇವತ್ತು ರಾಜಕಾರಣಿಗಳೇ ಬೇರೆ, ಸಿನಿಮಾ ಮೇಕಿಂಗೇ ಬೇರೆ, ಅವತ್ತು ಸಿನಿಮಾ ಮೇಕಿಂಗೇ ಬೇರೆ. ಆದರೂ ಒಂದು 5-6 ಜನ ನಾವು ಎದುರುಗಡೆ ಕೂತಿದ್ದೀರಲ್ಲ, ಅದಕ್ಕೆ ಅವ್ರ ಪ್ರಶ್ನೆ ಕೇಳೋದು. ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದರೆ ಇಷ್ಟೇ. ಒಂದು ನಮ್ಮಲ್ಲಿರುವಂಥ ಒಂದು ಸ್ನೇಹದ ಒಂದು ಸಂಬಂಧ. ಮುಖ್ಯವಾಗಿ ಈ ಬಿಚ್ಚುಗತಿಯ ಬಂಟನ ಬಲ್ಲಿರೇನ, ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ, ತಾವುಗಳು, ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ, ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಕ್ಷಮಿಸ್ಬಿಡಿ, ಬುದ್ಧಿ ಹೇಳಿ, ಕಲಿತಾರೆ. ಅವ್ರನ್ನ ಬೆಳೆಸಿ, ದಯವಿಟ್ಟು ಬೆಳೆಸಿ. ಯಾಕೆಂದರೆ ನಮ್ಮನ್ನು ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು. ಸೊ ರಾಜೇಶ್ ಅವರೇ, ನಿಮ್ಮ ಅನಿಲ್ಗಾಗಲಿ,
ನಿಮ್ಗಾಗ್ಲಿ ಎಲ್ರಿಗಾಗ್ಲಿ ತಂಡ ಏನು ನಂಬಿ ಮಾಡಿದ್ದೀರಾ, ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಇರುತ್ತೆ, ನಾವು ನೋಡೋ ರೀತಿನೇ. ಯಾಕಂದ್ರೆ ಸಿನಿಮಾ ನಾವೇ ನೋಡ್ಕೊಂಡು ನಾವು ಮಾಡೋ ಸಕ್ಸಸ್ ಅಂತ ಅಂದಿರ್ತೀವಿ, ಅದು ಬೇರೆ ಥರನೇ ಆಗಿರುತ್ತೆ. ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ, ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು ಅಂತ. ಬೆಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನಮ್ಗೆ ಗೊತ್ತಿಲ್ಲ, ಯಾವುದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು, ಯಾವುದೋ ಪಾತ್ರ ಸುಮ್ಮನೆ ಹೋಗ್ಬಿಡ್ಬೋದು. 250 ಅಣ್ಣ, ಥ್ಯಾಂಕ್ ಯು. ಬಟ್ ಒಂದು ಏನಾಗುತ್ತೆ, ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನೆಂದರೆ, ತುಂಬ ದುರ್ದೈವಿಗಳು ನಾವೆಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದಂದಾಗ 20 ಥಿಯೇಟ್ರ್ ಇತ್ತು. ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ, 3-4 ಥಿಯೇಟ್ರ್ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾವತ್ತು, ಯಾವುದು ಓಡಲಿಲ್ಲ ಅಂತಲ್ಲ, ಓಡಿಸಿದ್ರು. ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು, ನಾಗರಾವು ಅಲ್ಲೇ ಓಡ್ತು, ಆಮೇಲೆ ಭೂತಯ್ಯನ ಮಗ ಅಲ್ಲೇ ಹೋಯ್ತು, ಚೋಮನ ದುಡಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಎಲ್ಲ 50 ದಿವಸಕ್ಕೆ ಮೇಲೆ ಓಡ್ತು. ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು, ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ದೋಷಗಳನ್ನೆಲ್ಲ ಯಾವತ್ತೂ ನಮ್ಮಲ್ಲಿ ಒಂದು ಗಾದೆ ಇದೆ, ಆನೆ ಕೂಡ ಜಾರಿ ಬೀಳತ್ತೆ ಅಂತ. ಆ ಥರ ಮನಸ್ಸು ಇಟ್ಕೋಬೇಡಿ, ಒಳ್ಳೆಯದಾಗತ್ತೆ. ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಮುಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರುತ್ತೆ ಅಂತ ಹೇಳ್ತೀನಿ. ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ. ಅದು ಟೆಕ್ನಿಕಲ್ ಆಗಿ ಏನಾಗುತ್ತೆ ಅಣ್ಣ, ವಾಸಣ್ಣ ಇವ್ರು ಇನ್ನೂ ಕಿಂಡರ್ ಗಾರ್ಟನ್ ಅಲ್ಲಿ ಇದ್ದಾರೆ, ಇವ್ರು ಇನ್ನೂ ಡಿಗ್ರಿ ಮಾಡಬೇಕು. ಖಂಡಿತ ಖಂಡಿತ. ಆಮೇಲೆ ಇನ್ನೊಂದು ಏನಾಗಿದೆ, ಇಲ್ಲ ಅದಕ್ಕೆ ರಂಗಭೂಮಿಗೆ ಬಂದಿದ್ದಾರೆ, ಅದನ್ನೇ ಅವ್ರು ಹೇಳಿದ್ರು. ಇಲ್ಲ ಈಗ ಇವ್ರಿಗೇನು ಅದನ್ನೇ ಹೇಳಕ್ ಬಂದೆ, ನೀವು ಯಾವುದೇ ನೀವು ಭಾಷೆಯ ಮೇಲೆ ಒಂದು ಇದಿಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಇವತ್ತು ಒಂದು ಕಾಲದಲ್ಲಿ ನೀವು ಕನ್ನಡ ನೀವು ಇದು ಕಂಟೋನ್ಮೆಂಟ್ ಕಡೆ ಎಲ್ಲ ನೋಡೋಕೆ ಆಗಲ್ಲ. ಇವತ್ತು ಹೆಮ್ಮೆಯಿಂದ ಯಾವುದೇ ಮಾಲ್ಗಳು ಕೂಡ ಫಸ್ಟ್ ಕನ್ನಡ ಹಾಕಿರ್ತಾರೆ. ಗಾಡಿಯೋ ಇನ್ನೊಂದು ಯಾವುದೋ ಅಂಗಡಿ ಹೋಟೆಲ್ ಹೆಸರು ಇಲ್ಲ ಹೋರಾಟ ಮಾಡಿದ ಅಲ್ಲಲ್ಲ ಹೋರಾಟಗಾರರು ಎಂತೆಂಥ ಹೋರಾಟಗಾರರು. ಅದನ್ನ ಯಾಕೆ ಮಾಡೋದು ಅಂತಂದ್ರೆ ನಮ್ತನ ಉಳಿಬೇಕು ಅಂತ. ಅಲ್ಲಿವರೆಗೂ ಬೇರೆ ಭಾಷಿಕರೇ ಚೆನ್ನಾಗಿ ಮೆರೆದು ಹೋದವರು. ಅದಕ್ಕೆ ನಾವೆಲ್ಲ ಅಷ್ಟು ಕಾಳಜಿಯಿಂದ ಹೇಳ್ತಾ ಇರೋದು. ಅದನ್ನು ಅವ್ರು ಹೇಳಿದಾಗೆ ಆ ಕೆಲಸವನ್ನು ಮಾಡಿ. ಮುಖ್ಯವಾಗಿ ನನಗೆ ಏನು ಅಂತಂದರೆ, ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಯಾಕಂದರೆ ಮನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು, ಅಣ್ಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರೀಮೇಕ್ ಮಾಡಬಹುದಾ ಅಂತ ಕೇಳಿದ್ರು. ಅಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ದೀವಿ. ನೀವು ಆ ಸಿನಿಮಾ ನೋಡಿದ್ರೆ ಎಲ್ಲರೂ ಸತ್ತೋಗಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಹೇಳಿ? ಇಲ್ಲ. ಸುಂದರ ಕೃಷ್ಣ ಅರಸ್ ಆಕ್ಟ್ ಮಾಡಿದ್ರೆ ಸತ್ತೋಗ್ಬಿಡ್ತೀನಲ್ಲ. ಶಂಕರ್ನಾಗ್ ಹೋಗ್ತಾರೆ, ಕಥೆನಲ್ಲಿ ಹೇಳ್ತಿದ್ದೀನಿ. ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಳ ಉಳ್ಕೊಂಡಿದ್ದಾರೆ, ಅಲ್ಲಿ ಬೆಳ್ಳಿ ಉಳ್ಕೊಂಡಿದ್ದಾರೆ ಅಂತ ಸಿನಿಮಾ ಮಾಡಿದ್ರು. ಇಬ್ರಿಲ್ಲ ಅಂದ್ರೆ ಸಿನಿಮಾ ಆಗ್ತಾ ಇರ್ಲಿಲ್ಲ ಅಲ್ವಾ? ಪಾಯಿಂಟ್ ಇಸ್ ದಟ್. ಉಳಿದಾಗ ಏನಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಕರೆಕ್ಟ್ ಅಬ್ಸಲ್ಯೂಟ್ಲಿ ರೈಟ್. ಇಲ್ಲ ಅದು ನಾವು ಅಣ್ಣ ವಾಸಣ್ಣ ಏನಾಗುತ್ತೆ, ನೀವು ನಿಮ್ಮ ಭಾವನೆಯನ್ನು ಕರೆಕ್ಟು, ಅಣ್ಣನ ಭಾವನೆಯನ್ನು ಕರೆಕ್ಟ್. ಇವತ್ತು ಪಾಪ ಹುಡುಗರು ಮಾಡಿದ್ದಾರೆ, ಮಾಡೋಕ್ ಮುಂಚೆ ಕೇಳಿದ್ರೆ ನಾವೇ ಹೇಳ್ತಾ ಇದ್ವಿ ಬೇರೆ ಥರ ಅಂತ ಹೇಳ್ತಾ ಇದ್ವಿ. ಮಾಡಿದ್ಮೇಲೆ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ದಾರೆ. ಎನಿವೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ. ಯಾವತ್ತೋ ಒಂದ್ಸಲ ಇವತ್ತು ಇಂಟರ್ವ್ಯೂ ಹೇಳಿದ್ರು, ನಾನು ತಮಿಳಲ್ಲಿ ಇದ್ದರೆ ಏನಾಗ್ತಾ ಇದೆ, ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ, ಏನೋ ಬೇಡ, ಕನ್ನಡದಲ್ಲಿ ಇದ್ದಿಂದ ನಾನೊಬ್ಬ ಗಟ್ಟಿ ಕನ್ನಡಿಗ ಆಗಿದ್ದೀನಿ. ನಿಮ್ಮ ಜೊತೆಲಿ ಐ ಆಮ್ ವೆರಿ ಪ್ರೌಡ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನಾವೇನೇ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಭಾಷೆ ಮೇಲಿರಬೇಕು, ನಮ್ಮ ಭಾವನೆ ಮೇಲಿರಬೇಕು. ಅದಕ್ಕೆ
ತುಂಬ ಖುಷಿ. ಇವತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಲೇಟೆಸ್ಟ್ ಆಗಿದ್ದೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ರಿಗೂ. ಬಿಚ್ಚುಗತ್ತಿಯ ಬಂಟರ ಬಲ್ಲಿಯನೇನು ಸಿನಿಮಾಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.